ಸ್ಥಾನದಲ್ಲಿರುವ ನೀವು ನಿಮ್ಮ ಶಿಂದಗಿ ಕ್ಷೇತ್ರಕ್ಕೆ ಏನು ಕೊಡುಗೆಯನ್ನು ಕೊಡಲು ಬಯಸುತ್ತೀರಿ? ಒಬ್ಬ ಶಾಸಕ ಸ್ಥಾನದಲ್ಲಿದ್ದವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಐತಿ. ಶಿಂದಗಿ ಮತಕ್ಷೇತ್ರದ ಮಹಾಜನತೆಗೆ ಮುಖ್ಯವಾಗಿ ಮೂಲಭೂತ ಸೌಕರ್ಯ ಕೊಡೋದು. ಮೂಲಭೂತ ಸೌಕರ್ಯ ಅಂದ್ರೆ ಏನಪ್ಪ ಅಂದ್ರೆ ಕುಡಿ ನೀರು ಇರ್ಬೋದು, ವಿದ್ಯುತ್ತಿನ ಸಮಸ್ಯೆ ಇರ್ಬೋದು, ರಸ್ತೆಗಳಿರ್ಬೋದು, ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಅದ್ರ ಜೊತೆ ಇವತ್ತು ವಸತಿ ವ್ಯವಸ್ಥೆ ಆಗಿರ್ಬೋದು, ಹಲವಾರು ಇಲಾಖೆಗಳಲ್ಲಿ ನಾವು ಅತ್ಯಂತ ಜನಪರವಾಗಿ ಕೆಲಸ ಮಾಡೋದು ಒಂದು ಒಳ್ಳೆಯ ಅವಕಾಶ ಇದೆ. ಇವತ್ತು ಜನರು ಏನು ಹೆಚ್ಚು ಏನು ಬಯಸ್ತಾರಂದ್ರೆ ಸರ್ಕಾರದಿಂದಾಗಲಿ ಶಾಸಕರಿಂದಾಗಲಿ ಶುದ್ಧ ಕುಡಿ ನೀರು ಕೇಳ್ತಾರೆ, ಒಳ್ಳೆ ಶಾಲೆಗಳು ಕೇಳ್ತಾರೆ, ಒಳ್ಳೆ ವಸತಿ ಗೃಹಗಳು ಕೇಳ್ತಾರೆ. ಅದ್ರ ಜೊತೆಗೆ ಹಳ್ಳಿಗಳಿಗೆ ಹೋಗಕ್ಕೆ ಮತ್ತು ವಾರ್ಡ್ಗಳಲ್ಲಿ ಉತ್ತಮವಾದ ರಸ್ತೆ, ಚರಂಡಿ ವ್ಯವಸ್ಥೆ, ಆಮೇಲೆ ಸತತವಾಗಿ ಇವತ್ತು ವಿದ್ಯುತ್ ಇರಬೇಕು ಅನ್ನೋದು ಬಯಸ್ತಾರೆ. ಇದು ಬಿಟ್ಟು ಜನರು ಏನು ಬಯಸೋದಿಲ್ಲ. ಆದರೆ ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಾಗ ಜನರು ಭಾಳ ಸಂತೋಷದಿಂದ ಇರ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾವು ಬೇರೆ ಬೇರೆ ಕೆಲಸ ಮಾಡ್ಬೋದು, ನಮ್ಮ ಹಿತಾಸಕ್ತಿಗಾಗಿ, ನಮ್ಮ ಜನಪ್ರಿಯತೆಗಾಗಿ ನಾವು ಮಾಡ್ಬೋದು. ಆದ್ರೆ ಮೂಲಭೂತ ಏನಪ್ಪ ಅಂತಂದ್ರೆ ಏನು ಮೂರ್ನಾಲ್ಕು ವಿಷಯಗಳನ್ನು ಹೇಳಿದೆ, ಇವು ಜನರಿಗೆ ಒದಗಿಸಿದಾಗ ಮಾತ್ರ ಜನರು ಅತ್ಯಂತ ಸಂತೋಷದಾಗಿರ್ತಾರೆ ಅನ್ನೋದು ನನ್ನ ಒಂದು ಸ್ಪಷ್ಟ ಅಭಿಪ್ರಾಯ. ನೀವು ಮುಂದೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಆಗುವ ಕನಸೇನಿದ್ದರೆ ಇದಕ್ಕೆ ಮುಂದಿನ ಹೆಜ್ಜೆವೇನು ಸರ್? ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಏನು ಕನಸಿ ಇಲ್ಲ, ಅದನ್ನು ಕನಸಿ ಯಾಕೆ ಇಲ್ಲ. ಈಗ ನನಗೆ ಒಂದು ಜನ ನನ್ನ ಶಿಂದಗಿ ಮತಕ್ಷೇತ್ರದ ಜನ ಒಂದು ಅವಕಾಶ ಕೊಟ್ಟಾರ ಶಾಸಕನಾಗಿ ಕೆಲಸ ಮಾಡಂತ ಹೇಳಿ. ಪರಿಪೂರ್ಣವಾಗಿ ಈ 5 ವರ್ಷದ ಕಾಲಾವಧಿಯಲ್ಲಿ ನಾನು ಸ್ವಂತಕ್ಕಾಗಿ ಒಂದೇ ಒಂದು ತಾಸು ಬಳಕೆ ಮಾಡಿಕೊಳ್ಳಾದೆ. ಇಡೀ 5 ವರ್ಷ ಸಂಪೂರ್ಣವಾಗಿ ಇವತ್ತು ನನ್ನ ವೇಳೆಯನ್ನು ಇವತ್ತು ಮತಕ್ಷೇತ್ರದ ಅಭಿವೃದ್ಧಿಗಾಗಿ, ಮತಕ್ಷೇತ್ರದ ಮಹಾಜನತೆ ನಮ್ಮ ಪಕ್ಷದ ನಾಯಕರ ಮೇಲೆ, ನಮ್ಮ ಮನೆತನದ ಮೇಲೆ ಇಟ್ಟಂಥ ಒಂದು ವಿಶ್ವಾಸ, ಅಭಿಮಾನವನ್ನು ಇವತ್ತು ಸದಾಕಾಲ ಇವತ್ತು ಜನರ ಮೇಲೆ ಒಂದು ವಿಶ್ವಾಸ ಇರಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ. ಇವತ್ತು ಜನರು ಏನು ನಮ್ಮಿಂದ ನಿರೀಕ್ಷೆ ಮಾಡ್ಲತ್ತಾರ. ಯಾಕೆ ನಿರೀಕ್ಷೆ ಮಾಡ್ಲತ್ತಾರ ಅಂದ್ರೆ ನಮ್ಮ ತಂದೆಯವರಾದ ದಿವಂಗತ MC ಮಂಗೂಳಿ ಅವರು ಅಭಿವೃದ್ಧಿ ಚಿಂತನೆಯಿಂದ ಕೆಲಸ ಮಾಡ್ತಾ ಇದ್ದೆವು. ಇವತ್ತು ಶಾಶ್ವತವಾದ ಯೋಜನೆ ತರ್ತಾರ ಮಂಗೂಳಿ ಅವರು ಶಾಸಕರಾದ ಅನ್ನೋದು ಒಂದು ಜನರ ಅತ್ಯಂತ ಆಶಾಭಾವನೆ ಇತ್ತು. ನಾನು ಸಹಿತ ಇವತ್ತು ಪರಿಪೂರ್ಣವಾಗಿ ನನ್ನ ಎಲ್ಲ ವೇಳೆಯನ್ನು ಇವತ್ತು ಜನಸೇವೆಗಾಗಿ ಮೀಸಲಿಟ್ಟು ಜನ ಏನು ನನಗೆ ಶಾಸಕನಾಗಿ ಇವತ್ತು ಆಯ್ಕೆ ಮಾಡೋ ಅವಕಾಶ ಮಾಡಿಕೊಟ್ಟಾರ. ಪರಿಪೂರ್ಣವಾಗಿ ಶಿಂದಗಿ ಮತಕ್ಷೇತ್ರದಲ್ಲಿ ಬರುವಂಥ 106 ಹಳ್ಳಿ, 16 ತಾಂಡ ಮತ್ತು ಶಿಂದಗಿ ಪಟ್ಟಣ ಮತ್ತು ಆಲ್ಬೇಲ್ ಪಟ್ಟಣದ ಅಭಿವೃದ್ಧಿಗೋಸ್ಕರ ಈ 5 ವರ್ಷದ ಕಾಲಾವಧಿಯಲ್ಲಿ ಅತ್ಯಂತ ಪರಿಪೂರ್ಣವಾಗಿ ಕೆಲಸ ಮಾಡ್ತೀವಿ. ತದನಂತರ ಮುಂದೆ ಮತ್ತೊಂದು ಚುನಾವಣೆ ಬರ್ತದೆ 2028. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡ್ಯಾರ. ಯಾಕಂದ್ರೆ 25 ವರ್ಷ ಒಂದು ಅವಧಿ ಕೊಟ್ಟಿದ್ರೆ ನಾವು ಶಿಂದಗಿಗೆ ಬರ್ತಿದ್ದಿಲ್ಲ, ಬೆಂಗಳೂರಿನ ಶಾಲೆ 5 ವರ್ಷಕ್ಕೊಮ್ಮೆ ಪರೀಕ್ಷೆ ಬರಬೇಕು. ಇವತ್ತು ನೀವು 1 ವರ್ಷ ಅಭ್ಯಾಸ ಮಾಡ್ತೀರಿ, 1 ವರ್ಷ ಅಭ್ಯಾಸ ಮಾಡಿದ್ಮೇಲೆ ಎಕ್ಸಾಮ್ ಕೊಡ್ತೀರಿಲ್ಲ, ಎಕ್ಸಾಮ್ ಕೂತ್ಮೇಲೆ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತೀರಿ. ನೀವು ಅದರ ಪಾಸ್ ಆದ್ರೆ ಹೋಗ್ತೀರಿ, ಫೇಲ್ ಆದರೆ ಅಲ್ಲೇ ಉಳಿತೀರಿ. ಅದೇ ಥರ ರಾಜಕಾರಣದ್ದು 5 ವರ್ಷ ಆದಮೇಲೆ ಮತ್ತೆ ನಾವು ಜನರ ಬಳಿ ಹೋಗ್ಬೇಕು, ಮತ್ತೆ ಪರೀಕ್ಷೆ ಕೊಡ್ಬೇಕು. ನಾವು ಚಲೋತ್ನಾಗ ಅಭ್ಯಾಸ ಮಾಡಿಲ್ಲ ಅನ್ನೋದು 5 ವರ್ಷಕ್ಕೊಮ್ಮೆ ಏನಂದ ಪರೀಕ್ಷೆ ಬರ್ತೈತಿ. ಏನು ಅಭ್ಯಾಸಪ್ಪ ಅಂತಂದ್ರೆ ಈ 5 ವರ್ಷದ ಕಾಲಾವಧಿಯಲ್ಲಿ ನಾನು ಜನಪರವಾದ ಕೆಲಸ ಮಾಡಿನೋ ಇಲ್ಲೋ, ಅಭಿವೃದ್ಧಿ ಮಾಡಿನೋ ಇಲ್ಲೋ, ಜನರ ಕಷ್ಟ ಸುಖದಲ್ಲಿ ಭಾಗವಹಿಸಿನೋ ಇಲ್ಲೋ, ಕಾರ್ಯಕರ್ತರ ಮುಖಂಡರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿನೋ ಇಲ್ಲೋ, ಜನಸಾಮಾನ್ಯರಿಗೆ ಇವತ್ತು ಸರ್ಕಾರದ ಸೌಲಭ್ಯಗಳನ್ನು ತಂದು ಮುಗಿಸಿನೋ ಇಲ್ಲೋ ಅನ್ನೋದೇ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದ್ನಂದ್ರೆ ಮತ್ತೆ ಮುಂದೆ ಜನಸೇವೆ ಮಾಡಲು ಅವಕಾಶ ಇದೆ. ಇಲ್ಲ ಜನರು ನನಗೆ ಆ ಪರೀಕ್ಷೆಯಲ್ಲಿ ಫೇಲ್ ಮಾಡಿದ್ನಂದ್ರೆ ಇವತ್ತು ಸಾಮಾಜಿಕ ಸೇವೆ ಮಾಡುವಂಥ ಅವಕಾಶ ಇದೆ. ಇಷ್ಟೇ. ಆದ್ರೆ ಗುರಿ 2028 ಮತ್ತೊಮ್ಮೆ ನಾ MLA ಆಗಬೇಕು ಅಂತ ಗುರಿ ನನ್ನ ಹತ್ರ ಇರ್ಬೋದು. ಆದ್ರೆ ಜನನೂ ಅದು ಆಯ್ಕೆ ಮಾಡ್ಕೋಬೇಕು. ನಮ್ಮ ಕೆಲಸ, ನಮ್ಮ ಭವಿಷ್ಯ, ಜನರ ಜೊತೆ ಇರುವಂಥ ಸಂಬಂಧ, ಇವತ್ತು ನಮ್ಮ ಕಾರ್ಯಚಟುವಟಿಕೆ ಇವೆಲ್ಲವನ್ನು ಇವತ್ತು ಅವಲೋಕನ ಮಾಡಿ ಇವತ್ತು ಜನ ನಮ್ಗೆ ಇವತ್ತು ಆಯ್ಕೆ ಮಾಡ್ತಾರೆ. ಅವೆಲ್ಲವನ್ನು ಇವತ್ತು ಅತ್ಯಂತ ಪರಿಪೂರ್ಣವಾಗಿ ಮಾಡಬೇಕು ಅನ್ನೋ ಕನಸು ನನ್ನ ಹತ್ರ ಐತಿ. ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ ಅನ್ನೋದು ಇಲ್ಲ. ನಮ್ಮ ಜೊತೆ ಇದ್ದಂಥ ಮುಖಂಡರು, ಕಾರ್ಯಕರ್ತರು ಏನಾರ ಅವರಿಗೆ ಸಹಿತ ಇವತ್ತು ಅವರವರ ಒಂದು ಅಭಿಲಾಷೆಗೆ ತಕ್ಕಂತೆ, ಅವರವರ ಒಂದು ರಾಜಕೀಯ ಇಚ್ಛಾಶಕ್ತಿಗೆ ತಕ್ಕಂತೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಸಹಿತ ಬರೀ ನಾವು ಒಬ್ಬರೇ MLA ಆದರೂ ನನಗೆ ಸಮಾಧಾನ ಇಲ್ಲ. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪುರಸಭೆ, APMC ಇವತ್ತು ಸಾಕಷ್ಟು ಚುನಾವಣೆ ಬರ್ತಾವ. ಆ ಚುನಾವಣೆಯಲ್ಲಿ ನಮ್ಮ ಮುಖಂಡರಿಗೆ ರಾಜಕೀಯವಾಗಿ ಮೇಲೆತ್ತಬೇಕು ಅನ್ನೋದು ನನ್ನ ಕನಸಿದೆ. ಧನ್ಯವಾದಗಳು.